ನಾವು ಕಡೆ ಹಂತಕ್ಕೆ ಬಂದಿದ್ದೀವಿ ಡಿಬೇಟ್ನ ಚರ್ಚೆ ನಾನು ಮುಂದುವರ್ತೀನಿ. ವೀರಣ್ಣಗೌಡ್ರೆ, ಕ್ವಿಕ್ ಆಗಿ ಈ ಬಾರಿ ಕರ್ನಾಟಕದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮಂಡ್ಯ, ಹಾಸನ, ಕೋಲಾರ 3 ಕಡೆಯಲ್ಲಿ ನಿಂತಿದ್ದೀರಿ. ಎಷ್ಟು ಮಟ್ಟಿಗೆ 3ಕ್ಕೆ 3 ಗೆಲ್ಲುವಂಥ ವಿಶ್ವಾಸ ಇರುವಂಥದ್ದು ಮತ್ತು 3 ಗೆದ್ದರೆ ಆ ಗೆದ್ದಿರುವಂಥ ಒಬ್ಬ ಸಸ್ಪೆಂಡ್ ಆಗಿರುವಂಥ ಸಂಸದನ ಕತೆ ಏನು ಅಂತ ಹೇಳಿ? ಈಗ ಅಮಾನತ್ತಲ್ಲಿ ಇದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮಗೆ ವಿಶ್ವಾಸ ಇದೆ 3ಕ್ಕೆ 3 ಗೆಲ್ತೀವಿ. ಮತ್ತು NDA ಮೈತ್ರಿಕೂಟದಲ್ಲಿ ಏನು ನಾವು ಗುರಿ ಇಟ್ಟಿದ್ದೀವಿ 28ಕ್ಕೆ 28 ಅಂತ, ಹತ್ತತ್ರ ಸಂಖ್ಯೆ ಆದರೂ ಸಮೀಪಿಸ್ತೀವಿ. ಹೆಚ್ಚು ಕಮ್ಮಿ 24ರಿಂದ 25 ಆದರೂ ಗೆಲ್ಲೋ ಇದರಲ್ಲಿ ಕರ್ನಾಟಕದಲ್ಲಿ ನಾವಿದ್ದೀವಿ. ಆಮೇಲೆ ಈಗ ಓವರಾಲು ನಮ್ಮ ದೇಶದ ಹೇಳೋದಾದರೆ UPA 1 UPA 2ನಲ್ಲಿ ಏನು ಕಾಂಗ್ರೆಸ್ ಇತ್ತು ಅಂದರೆ UPA 1 ಕಂಪೇರ್ ಮಾಡಿದ್ರೆ UPA 2ನಲ್ಲಿ ಕಾಂಗ್ರೆಸ್ಸಿನ ಮತ ಶೇರು ಇನ್ಕ್ರೀಸ್ ಆಗಿತ್ತು. ಆದರೆ ತದನಂತರದಲ್ಲಿ 14 ತಗೊಳ್ಳಿ 19 ತಗೊಳ್ಳಿ ಸ್ಟ್ಯಾಗ್ನೆಂಟ್ ಆಗೋಯ್ತು. ಅಂದರೆ ಏನು ಅದಕ್ಕೆ ಬರ್ತಾ ಇದೆ ಕಾಂಗ್ರೆಸ್ಗೆ 11.5 ಕೋಟಿಯಿಂದ 12 ಕೋಟಿ ಮತ ಅಲ್ಲೇ ನಿಂತುಬಿಟ್ಟಿದೆ. ಪ್ರತಿಯೊಂದು ಅವಧಿಯಲ್ಲಿ 5 ಕೋಟಿ ಮತಗಳು ಎನ್ರೋಲ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಅದೆಲ್ಲನೂ ಕೂಡ ನಮ್ಮ NDA ಮೈತ್ರಿಕೂಟಕ್ಕೆ ಶಿಫ್ಟ್ ಆಗ್ತಿರೋದ್ರಿಂದ ಖಂಡಿತ ಕಳೆದ ಬಾರಿ ಏನು 23 ಕೋಟಿ ಮತ ಬಂದಿತ್ತು NDAಗೆ, ಈ ಬಾರಿ ಹೊಸ ಏನು 5 ಕೋಟಿ ಎನ್ರೋಲ್ಮೆಂಟ್ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಅತ್ಯಧಿಕ ಬಂದು 25 ಕೋಟಿ ಮತಗಳ ಶೇರನ್ನು NDA ಪಡ್ಕೊಳುತ್ತೆ. ಮತ್ತು ವೋಟ್ ಪರ್ಸೆಂಟೇಜ್ ಕೂಡ ತಾವು ಹೇಳ್ತಾ ಇದ್ರಿ 40% NDA ಮೈತ್ರಿಕೂಟ ಈ ಸಲ ಕ್ರಾಸ್ ಆಗೇ ಆಗುತ್ತೆ. ಖಂಡಿತ ಮತ್ತೊಮ್ಮೆ ಮೋದಿಯವರು ಪ್ರಧಾನಿ ಆಗ್ತಾ ಇದ್ದಾರೆ, ದೇಶದ ಅಭಿವೃದ್ಧಿ ಮತ್ತಷ್ಟು ಆಗುತ್ತೆ. ನಟರಾಜ್ ಗೌಡ್ರೆ, ಲಾಸ್ಟ್ ಪಾಯಿಂಟ್. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ 43% ಮತ ಬಂದಿತ್ತು ಕಾಂಗ್ರೆಸ್ಗೆ, BJPಗೆ 36% ಮತ ಬಂದಿತ್ತು. ನಾವು 43% ಮತಗಳಿಂದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ನಮಗೆ ಭರವಸೆ ಇರೋದು 52ರಿಂದ 53% ಮತ ಬರುತ್ತೆ, 18ರಿಂದ 22 ಸೀಟ್ ಬರುತ್ತೆ ಅಂತ ಒಂದು ಭರವಸೆ ಸಂಪೂರ್ಣವಾಗಿ ಈಗಲೂ ಇದೆ. BJP ಮತ್ತು JDS ಮೈತ್ರಿಗೆ ನನ್ನ ಪ್ರಕಾರ 44% ಮತ ಬಂದು ಅವರು ಸಿಂಗಲ್ ಡಿಜಿಟಲ್ಲಿ ಇರ್ತಾರೆ, ಡಬಲ್ ಡಿಜಿಟ್ ಹತ್ರ ಬರೋದಿಲ್ಲ ಅವರು ಅಂತ ಒಂದು ಸಂಪೂರ್ಣವಾದ ಆತ್ಮವಿಶ್ವಾಸ ನಮಗೆ ಇವಾಗಲೂ ಇದೆ. ಯಾಕಂದ್ರೆ ನಮ್ಮ ಆಂತರಿಕ ಸಮೀಕ್ಷೆನೂ ಅದೇ ಹೇಳ್ತಾ ಇದೆ, ಜನಗಳ ಅಭಿಪ್ರಾಯ ಕೂಡ ಅದೇ ಥರ ಇದೆ. ಆದರೆ JDS 0ಗೆ ಅಂತ JDS 0 ಆಗುತ್ತೆ ಅಂತ ಪ್ರಥಮ ಬಾರಿಗೆ JDS 0 ಆಗುತ್ತೆ ಅಂತ ಒಂದು ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ. ಆಮೇಲೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಮುಂಚೆನೂ ಕೂಡ 20% ಮತ ಇತ್ತು, ಈ ಬಾರಿ ಕೂಡ ಕಾಂಗ್ರೆಸ್ ಮತ ಹೆಚ್ಚಿಗೆ ಆಗುತ್ತೆ. ಇಂಡಿಯಾ ಮೈತ್ರಿಕೂಟಕ್ಕೆ ಈ ಬಾರಿ ದೇಶದಲ್ಲಿ 45% ಮತಗಳು ಬಂದು 295 ಸೀಟು ಬರೋದು ನಿಶ್ಚಿತ. ಓಕೆ ಮಹೇಶ್ವರೇ, ಕ್ವಿಕ್ ಆಗಿ. ಏನಿಲ್ಲ, ಮುಂದಿನ ಕರ್ನಾಟಕದ ವಿಚಾರ. ಕರ್ನಾಟಕದಲ್ಲಿ BJP ಮತ್ತು ಜನತಾದಳದ ಏನು ನಮ್ಮ ಅಲಯನ್ಸ್ ಇದೆ ಅದಕ್ಕೆ ಜನ ದೊಡ್ಡ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಕಳೆದ 1 ವರ್ಷಗಳ ಅಸಮರ್ಥ ಆಡಳಿತ, ದುರಾಡಳಿತ, ಲೂಟಿ, ಮಹಿಳೆಯರ ಮೇಲೆ ದೌರ್ಜನ್ಯ, ಕೊಲೆ ಇವೆಲ್ಲ ನೋಡಿ ಮತೀಯ ಶಕ್ತಿಗಳ ಉನ್ಮಾದದ ವರ್ತನೆ ಕರ್ನಾಟಕದ ಒಳಗಡೆ ಮೇರೇರಿರೋ ಕಾಲದಲ್ಲಿ ಜನ ತಿರಸ್ಕಾರ ಮಾಡಿದ್ದಾರೆ. BJP ಮತ್ತು ಅಲಯನ್ಸ್ NDAಗೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಮತವನ್ನು ಕೊಟ್ಟಿದ್ದಾರೆ. ದೇಶದ ಸಂದರ್ಭದಲ್ಲಿ ಇಡೀ ದೇಶದ ಜನ ಒಂದು ದೊಡ್ಡದಾದಂಥ ಲೀಪ್ ಜಂಪನ್ನು, ಜಗತ್ತಿನ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಭಾರತ ಆಗಬೇಕು ಅನ್ನುವಂಥ ದಿಸೆ ಒಳಗಡೆ ಈ ಅಮೃತ ಕಾಲದ ಒಳಗಡೆ 100 ದಿನದೊಳಗಡೆ ದೊಡ್ಡದಾದಂಥ ಒಂದು ರೆನೆಸಾನ್ಸ್, ಏನು ಪೆರಿಸ್ಟ್ರಾಯ್ಕ, ಗ್ಲಾಸ್ನಾಸ್ಟ್ ಎಲ್ಲ ಏನಂತ ಪದಗಳು ಅವತ್ತಿನ ರಾಜಕೀಯ ಕಾಲದಲ್ಲಿ ಹೇಳಿದ್ರು, ಮೋದಿ ಬಂದು ಭಾರತದ ಒಂದು ರೀತಿಯ ರೆನೆಸಾನ್ಸ್, ಕ್ರಾಂತಿಯ ಬದಲಾವಣೆಯನ್ನು ಈ ದೇಶಕ್ಕೆ ತಂದ. ಹರಿಪ್ರಸಾದ್, ಇಷ್ಟೊತ್ತರೆಗೂ ನಾವು ಮಾತಾಡಿದ್ದು ಎಕ್ಸಿಟ್ ಪೋಲ್ಸ್, ಎಕ್ಸಾಕ್ಟ್ ಪೋಲ್ಸ್ ಅಲ್ಲ, ಅದು ನಮಗೆ ಅರಿವಿದೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ನವರು ಏನು ಹೇಳ್ತಾರೆ, ಇಂಡಿಯಾಗೆ 295 ನಾನು ಅಲ್ಲಗಳೆಯೋದಿಲ್ಲ, ಅದು ಯಾವುದೋ ಒಂದು ಆಧಾರದ ಮೇಲೆ ಅವ್ರು ಹೇಳ್ತಾ ಇರ್ತಾರೆ ಅಂತ ಕಾಣುತ್ತೆ. ಅದೇ ರೀತಿ ಎಕ್ಸಿಟ್ ಪೋಲ್ಸು ಕೂಡ NDAಗೆ ಹೇಳ್ತಾ ಇದೆ. ಎರಡರಲ್ಲಿ ಒಂದು ನಿಜ ಆಗುತ್ತೆ, ಇಲ್ಲ ಇವ್ರು ಗೆಲ್ತಾರ ಅಲ್ಲ ಅವ್ರು ಗೆಲ್ತಾರೆ. ಆವಾಗ ನಾನು ಆಗಲೇ ಹೇಳಿದ ಹಾಗೆ ಅದನ್ನು ಗ್ರೇಸ್ಫುಲ್ಲಾಗಿ ತಗೊಳ್ಳಿ. ಸೋತವರು ಸಂಯಮದಿಂದ ಇರಿ, ಗೆದ್ದವರು ಅಟ್ಟಹಾಸ ಮಾಡಬೇಡಿ ಅಂತ ಒಂದು. ಎರಡನೇದೇನೆಂದರೆ, ಒಂದು ವೇಳೆ ಕಾಂಗ್ರೆಸ್ ಗೆಲ್ತು ಅಂತ ಅಂದ್ಕೊಳ್ಳಿ NDA, ಅವರು ಸ್ವಲ್ಪ ಅಮೆಂಡ್ಮೆಂಟ್ಸನ್ನು ಕೂಡ ಮಾಡ್ಕೋಬೇಕಾಗತ್ತೆ. ನಂದು ಒಂದೇ ಲಾಸ್ಟ್ ಪಾಯಿಂಟ್, ಯಾಕೆಂತಂದರೆ ಈಗ ಏನು ಅಸ್ಯೂಮಿಂಗ್ ದಟ್ ಇಂಡಿಯಾ ಆ್ಯಸ್ 295 ಬಂತು, ಅವರು ಗ್ಯಾರಂಟಿ ಅಂತ ಅಂದ್ಕೊಂಡಿದ್ದಾರಲ್ಲ, ಆ ಓವರ್ ಯೂಸೇಜ್ ಆಫ್ ಗ್ಯಾರಂಟಿ ಅದು ಹೋಗಬೇಕಾಗತ್ತೆ. ಯಾಕೆಂದರೆ ನಾನು ನನ್ನ ಒಂದು ಎಕನಾಮಿಕ್ ಪರ್ಸ್ಪೆಕ್ಟಿವಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ಸನ್ನು ತಂದರೂ ಅದು ವರ್ಕ್ ಆಯಿತು. ಯಾಕೆಂದರೆ ಅಲ್ಲಿ 52,000 ಕೋಟಿ ಇಟ್ಟಿದ್ದಾರಲ್ಲ, ಅದಕ್ಕೆ ಅದು ಬಜೆಟ್ ಸೈಜ್ಗೆ ಪ್ರಪೋರ್ಷನೇಟ್ ಆಗಿದೆ. ಯಾಕೆಂದರೆ 3,27,000 ಕೋಟಿಯ ಬಜೆಟ್ ಸೈಜು 53,000 ಓಕೆ, ಯಾಕೆಂದರೆ ಸ್ವಲ್ಪ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲ ಕಟ್ ಮಾಡೋದು ಅದೆಲ್ಲ ಸರಿ. ಆದರೆ ಈ ಕೇಂದ್ರ ಸರ್ಕಾರದ್ದು ಮಾಡ್ಕೊಂಡಿದ್ದಾರಲ್ಲ ಇವರು, ಅದು ಇಟ್ ಈಸ್ ನಾಟ್ ವರ್ಕಬಲ್ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ 1 ಲಕ್ಷ ಬರೀ ಒಂದೇ ಮಹಾಲಕ್ಷ್ಮಿ ಸ್ಕೀಮ್ ಅಂತ ತೊಗೊಂಡು ಬಂದಾಗ ಒಂದೊಂದು ಮಹಿಳೆಗೆ, ಅಂದರೆ ಇದು ಬಡ ಕುಟುಂಬದ ಮಹಿಳೆಗೆ 1 ಲಕ್ಷ ಕೊಡ್ತೀವಿ ಅಂತ, ಇದು BPL ಕುಟುಂಬಗಳು ಅಂತ ಬಂದಾಗ ಮಿನಿಮಮ್ 30 ಕೋಟಿ
ಕುಟುಂಬಗಳಿವೆ. ಅಂದರೆ 30 ಲಕ್ಷ ಕೋಟಿ ಬೇಕು. ನಿಮ್ಮ ಬಜೆಟ್ ಸೈಜ್ ಔಟ್ಲೇ ಎಷ್ಟು ಗೊತ್ತಾ? 47,60,000 ಕೋಟಿ. ಅದರಲ್ಲಿ ನಿಮ್ಮ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬಂದು 30 ಲಕ್ಷ ಕೋಟಿ ಅದರಲ್ಲಿ ಹೋಗ್ಬಿಡುತ್ತೆ. ಅಂದರೆ ನಿಮ್ಗೆ ಒಂದು ನಿಮಿಷ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಬರೋದು ನಿಮಗೆ 16 ಲಕ್ಷ ಕೋಟಿ ಮಾತ್ರನೇ. ಅದರಲ್ಲಿ ಎಲ್ಲ ವೆಚ್ಚಗಳು ಬರಬೇಕಾಗುತ್ತೆ. 30 ಲಕ್ಷ ಕೋಟಿ ನೀವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಸ್ಯಾಲ್ರಿ, ಪೆನ್ಷನ್ನು, ಇಂಟ್ರೆಸ್ಟ್ ಪೇಮೆಂಟ್ ಇದಕ್ಕೆ ಹೋಗ್ಬಿಡುತ್ತೆ. ಹಾಗಿರುವಾಗ ಒಂದೇ ಒಂದು ಇದನ್ನು ಅಂದರೆ ನೀವು ಎಲ್ಲೋ ಒಂದು ಕಡೆ ಇಂಪ್ಯಾಕ್ಟ್. ಅದನ್ನು ನಾವು ಸಿದ್ದರಾಮಯ್ಯ ಅವ್ರಿಗೆ ಮಾತು ಕೇಳಿದೆ ನಾನು, ಸಿದ್ದರಾಮಯ್ಯ ಇಂಟರ್ವ್ಯೂನಲ್ಲಿ. ಸೊ ಹಾಗಾಗಿ ಒಂದು ರೀತಿ ಜವಾಬ್ದಾರಿಯಿಂದ ವರ್ತಿಸಿ ಸರ್ಕಾರ ಬಂದರೆ. ಬಿಜೆಪಿ ಲಾಸ್ಟ್ ಪಾಯಿಂಟ್, ಬಿಜೆಪಿ ಅಕಸ್ಮಾತ್ ಬಂದರೆ ನೀವು ಎಲ್ಲರನ್ನೂ ಸರಿಯಾಗಿ ನೋಡಿ, ಒಂದೇ ಸಮಾನವಾಗಿ ನೋಡಿ. ಆಮೇಲೆ ಕಮ್ಯುನಿಟಿಗಳು ಮತ್ತು ಪ್ರದೇಶಗಳು, ಆಮೇಲೆ ಸರಿ, ಆಮೇಲೆ ಏನಂದ್ರೆ ದಕ್ಷಿಣ ಭಾರತದ ಮೇಲೆ ದಯವಿಟ್ಟು ಹಿಂದಿ ಭಾಷೆಯನ್ನ ಹೇರಬೇಡಿ. ನಾವು ಏನು ಗ್ಯಾರಂಟಿ ಯೋಜನೆಗಳು ದೇಶದಲ್ಲೂ ಹೇಳ್ತಾ ಇದೀವಲ್ಲ, ಅದಕ್ಕೆ ಉಪಯೋಗಿಸಕ್ಕಂತಹ ಬಜೆಟ್ ನಲ್ಲಿ 15% 18% ಹಣ ಮಾತ್ರ ಅದು ಕರ್ನಾಟಕದಲ್ಲಿ ಯಾವ ಪ್ರಪೋರ್ಷನೇಟ್ ಇದೆ ಅದೇ ಪ್ರಪೋರ್ಷನೇಟ್ ಆಗ್ತದೆ ಹೊರತು ಅದರೊಳಗೆ ನಾವು ಮೇಂಟೈನ್ ಮಾಡ್ತೀವಿ. ಅದರ ಬಗ್ಗೆ ಚಿಂತೆ ಬೇಡ. ಮಾಡ್ಕೊಂಡಿದ್ದಕ್ಕಾಗಿ ತಮಗೆಲ್ಲೂ ಕೂಡ ಧನ್ಯವಾದ. ಒಟ್ಟಾರೆಯಾಗಿ ಇದುವರೆಗೆ ಏನು ಬಂದಿದೆ ಇದೆಲ್ಲೂ ಕೂಡ ಎಕ್ಸಿಟ್ ಪೋಲ್ನ ರಿಸಲ್ಟ್. ಈ ಚುನಾವಣೆಯಲ್ಲಿ ಘೋಷಣೆಗಳಿಗಿಂತ ಹೆಚ್ಚು ಸೌಂಡ್ ಮಾಡಿರುವಂಥದ್ದು ಖಟಾಖಟ್ ಅನ್ನುವಂತಹ ಪದ. ಖಟಾಖಟ್ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ನಿಜವಾದಂಥ ಖಟಾಖಟ್ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ರಿಸಲ್ಟನ್ನು, ಎಕ್ಸಾಕ್ಟ್ ರಿಸಲ್ಟನ್ನು ನೋಡುವಾಗ ಯಾರ ನಂಬರ್ ಎಲ್ಲಿಗೆ ಏರಿಕೆ ಆಗುತ್ತೆ, ಯಾರ ನಂಬರ್ ಎಲ್ಲಿ ಇಳಿಕೆ ಆಗುತ್ತೆ, ಯಾವ ಸ್ವರೂಪದಲ್ಲಿ ರಿಸಲ್ಟ್ ಇರುತ್ತೆ ಅನ್ನುವಂಥದ್ದು. ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ 542 ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಎಣಿಕೆ ನಡೆಯುತ್ತೆ. ಆ ಎಲ್ಲ ಮತ ಎಣಿಕೆ ಕೇಂದ್ರಗಳಲ್ಲೂ ಕೂಡ ಇರುವಂಥ ಏಕೈಕ ನೆಟ್ವರ್ಕ್ನ ಪ್ರತಿನಿಧಿಗಳು ಅಂತ ಹೇಳಿದರೆ ಅದು ನ್ಯೂಸ್ 18ನ ನೆಟ್ವರ್ಕ್ನ ಪ್ರತಿನಿಧಿಗಳು ಮಾತ್ರ. ಹಾಗಾಗಿ ಎಲ್ಲ ಸ್ಪಷ್ಟವಾದಂತಹ ಮಾಹಿತಿ, ಸ್ಪಷ್ಟವಾದಂತಹ ರಿಸಲ್ಟ್ ನಿಮಗೆ ಸಿಗುವಂಥದ್ದು ನ್ಯೂಸ್ 18ನಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.